ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಮಲ್ಲಿಗೆ ಥರ ಇಡ್ಲಿ ನಿಮಗೆ ಬರ್ತಾ ಇಲ್ವಾ? ಸೊ ಏನು ಮಾಡಬೇಕು ಆ ರೀತಿಯಾಗಿ ಇಡ್ಲಿ ಬರೋದಕ್ಕೆ ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ವಿಡಿಯೋ. ಇವತ್ತು ನಾನು ಬೆಳಗಿನ ಟಿಫನ್ಗೆ ಅಂಥೇಳಿ ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಈ ಇಡ್ಲಿಗೆ ನಾನು ಏನು ಬಳಸಿದ್ದೀನಿ ಅಂತ ಹೇಳಿದ್ರೆ, ಅರ್ಧ kg ಅಷ್ಟೇ ಇಡ್ಲಿ ರವೆನ ಹಾಕ್ಕೊಂಡು 2 ಕಪ್ ಅಷ್ಟು ಉದ್ದಿನಬೇಳೆ, ಸ್ವಲ್ಪ ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ಒಂದು 6 ಅವರ್ಸು. ಸೊ ಅದನ್ನು ರವೆನ ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ನೀರನ್ನು ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ಓವರ್ ನೈಟ್ ಎಲ್ಲ ಫುಲ್ ಅದನ್ನು ಸ್ವಲ್ಪ ಉದ್ದಿನಬೇಳೆ ಅದು ಅವಲಕ್ಕಿ ಏನು ನೆನೆಸಿಡೋದು ಅದನ್ನು ಮಿಕ್ಸಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಓವರ್ ನೈಟ್ ಆಗಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ಸೊ ಅದನ್ನು ಬ್ಯಾಟರ್ಗೆ ಸ್ವಲ್ಪ ಸೋಡಾ ಮತ್ತಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಬ್ಯಾಟರ್ ರೆಡಿ ಮಾಡಿಕೊಂಡು ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಂದೊಂದೇ ಹೋಲ್ಗೆ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಅಲ್ಲೇ ತಳ ಕಚ್ಕೊಳ್ಳೋದಲ್ಲ, ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಅದು ಬೇಗನೆ ಎದ್ದು ಬರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಸೊ ಇದೇ ರೀತಿಯಲ್ಲಿ ನಾವು ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಇಡ್ಲಿಗಳು ನಮಗೆ ಬರುತ್ತೆ ತಿನ್ನಲಿಕ್ಕೆ. ಸೊ ಫೈನಲ್ ಆಗಿ ನಾನು ಇವತ್ತು ಈ ರೀತಿಯಾಗಿ ಮಾಡಿದ್ದೀನಿ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿತ್ತು. ಸೊ ಕ್ಯೂಟಾಗಿತ್ತು. ತಿನ್ನಲಿಕ್ಕಂತೂ ತುಂಬಾ ಇಷ್ಟ ಆಯಿತು. ನಾನಂತೂ ತುಂಬ ತಿಂದೆ. ನಮ್ಮ ಮನೆಯಲ್ಲೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇಡ್ಲಿನ ಈ ರೀತಿಯಾಗಿ ಸಾಫ್ಟಾಗಿ ಮಾಡಿದಾಗ. ಈ ಸಾಂಬಾರು ಆ್ಯಂಡ್ ಚಟ್ನಿ ರೆಸಿಪಿನ ನಾನು ನನ್ನ ಬೇರೆ ಒಂದು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ರ್ಯಾಡಿಶ್ ಅಂದರೆ ಮೂಲಂಗಿ ಸಾಂಬಾರು. ಈ ಚಟ್ನಿ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಆ ವಿಡಿಯೋಕ್ಕೆ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ಫೈನಲ್ ಆಗಿ ಒಂದು ಡೆಕೋರೇಟ್ ಕೊಟ್ಕೊಂಡು ಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಟೇಸ್ಟ್ ಬಂದಿದೆ ಅಂತ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ ನನ್ನ ಜೊತೆ. ನೀವು ಕೂಡ ಇವತ್ತಿನ ನಾಷ್ಟವನ್ನು ಮಾಡಬಹುದು ವಿಡಿಯೋ ಮುಖಾಂತರ ಅಂತ ಹೇಳ್ತೀನಿ. ಸಾರಿ, ನೀವು ತಿನ್ನೋಕ್ಕಾಗಲ್ಲ. ಚಟ್ನಿಗಿಂತ ಸಾಂಬಾರು ತುಂಬಾ ಟೇಸ್ಟಾಗಿತ್ತು. ಮೂಲಂಗಿ ಸಾಂಬಾರು ಅಂತೂ ಘಮ ಅಂತಿರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ. ಆ ಒಂದು ವಿಡಿಯೋನ ನಾನು ಅಲ್ಲಿ ಹಾಕಿದ್ದೀನಿ, ಹೋಗಿ ಪ್ಲೀಸ್ ಚೆಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ಯಾವಾಗಲೂ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.